ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2019ರಲ್ಲಿ ಕಾಲ್ಫಾರ್ಮ್ ಆಗಿರತಕ್ಕಂಥ SID ಎಕ್ಸಾಮ್ಸ್ ಏನಿದಾವೆ ಅದರಲ್ಲಿ ಆಯ್ಕೆಯಾಗಿರುವ ಹೆಚ್ಚುವರಿ ಆಯ್ಕೆ ಪಟ್ಟಿಯ ಅನುಸಾರ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಈಗ ಕಾಲ್ ಲೆಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲ್ ಲೆಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಆ ಒಂದು ಡೇಟ್ ಯಾವಾಗ, ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಮತ್ತೆ ಅದಕ್ಕೆ ಸಲ್ಲಿಸಬೇಕಾಗಿರತಕ್ಕಂಥ ಮೂಲ ದಾಖಲೆಗಳ ಒಂದು ವಿಷಯವನ್ನ, ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಕಂಪ್ಲೀಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೋಡಿ, ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು, ದಿನಾಂಕ 14/5/2025. ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮೂಲ ದಾಖಲೆಗಳ ಪರಿಶೀಲನೆಗೆ ಕರೆಪತ್ರ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಮ್ಗೆ ಕಾಲ್ ಲೆಟರ್ ಅನ್ನ ಬಿಡಲಾಗಿದೆ. ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರದ ಸಂಖ್ಯೆ 281 2022-23 ಇಸವಿಯ ದಿನಾಂಕ 5/4/2025 ಅನ್ವಯ 2019ನೇ ಸಾಲಿನ ಕಿರಿಯ ಸಹಾಯಕರು ಅಥವಾ ದ್ವಿತೀಯ ದರ್ಜೆ ಸಹಾಯಕರ ಉಳಿಕೆ ಮೂಲ ವೃಂದದ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಆರೋಗ್ಯ ಇಲಾಖೆಗೆ ಹಂಚಿಕೆ ಮಾಡಲಾಗಿರುವ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯನ್ನ ಕೆಳಕಂಡ ದಿನಾಂಕ ಅಥವಾ ವಿಳಾಸದಲ್ಲಿ ಬೆಳಗ್ಗೆ 10:30 ಗಂಟೆಗೆ 10:30 ಈ ಒಂದು ಟೈಮ್ಗೆ ನಡೆಸಲಾಗುತ್ತಿದ್ದು, ತಪ್ಪದೆ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಲು ಸೂಚಿಸಿದೆ. ನೋಡಿ, 2019ನೇ ಸಾಲಿನ ಒಂದು SDA ಎಕ್ಸಾಮ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನ ಆಲ್ರೆಡಿ ಬಿಡುಗಡೆ ಮಾಡಲಾಗಿದ್ದು, ಅದರಲ್ಲಿ ಆಯ್ಕೆಯಾಗಿರುವಂತಹ ಆರೋಗ್ಯ ಇಲಾಖೆಗೆ ಹಂಚಿಕೆ ಮಾಡಲಾಗಿರುವಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಈ ಒಂದು ಕಾಲ್ ಲೆಟರ್ ಅನ್ನ ನೀಡಲಾಗಿದೆ. ಹಾಗಾಗಿ ಬೆಳಗ್ಗೆ 10:30ಕ್ಕೆ ಈ ಒಂದು ದಾಖಲಾತಿ ಪರಿಶೀಲನೆ ನಡೆಯುತ್ತೆ. ಎಲ್ಲರೂ ಹಾಜರಿರ್ಬೇಕಂತೇಳಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ. ಹಾಗಾದ್ರೆ ಯಾವ ದಿನಾಂಕದಂದು ಅಂತ ನೋಡೋದಾದ್ರೆ 17/5/2025 ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಇದು ಕೌನ್ಸಿಲಿಂಗ್ ಹಾಲ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ, ಕುಷ್ಠರೋಗ ಆಸ್ಪತ್ರೆ ಆವರಣ, ಮಾಗಡಿ ರಸ್ತೆ, ಬೆಂಗಳೂರು. ಇದು ಬೆಂಗಳೂರಲ್ಲಿ ನಡೆಯುವಂತಹ ಒಂದು ಕೌನ್ಸಿಲಿಂಗ್ ಹಾಲ್ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ಏನಿದೆ ಆ ಒಂದು ಕುಷ್ಠರೋಗ ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಇನ್ ಟೈಮ್ಗೆ ನೀವೆಲ್ಲರೂ ಅಲ್ಲಿ ಅಟೆಂಡ್ ಇರಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಮೂಲ ದಾಖಲಾತಿಗಳನ್ನ ನೀವು ಅಲ್ಲಿ ಒದಗಿಸ್ಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, ಹಾಜರುಪಡಿಸಬೇಕಾಗಿರುವ ಮೂಲ ದಾಖಲೆಗಳು, ಇವುಗಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಒಂದು ಮಿಸ್ ಆದ್ರೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಕಂಪ್ಲೀಟ್ ಆಗುತ್ತೆ. ನೋಡಿ, KPSC ಅರ್ಜಿ, ನೀವು 2019ರಲ್ಲಿ KPSC ಅಲ್ಲಿ ಈ ಒಂದು SDA ಅಪ್ಲಿಕೇಶನ್ ಅನ್ನು ಹಾಕುವಾಗ ಒಂದು KPSC ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದಿಲ್ಲ ಅಂತಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಕಂಪ್ಲೀಟ್ ಆಗುತ್ತೆ. ಇದ್ರ ಜೊತೆಗೆ SSLC ಅಂಕಪಟ್ಟಿ ಮತ್ತು ದ್ವಿತೀಯ PUC ಅಥವಾ ತತ್ಸಮಾನ ಅಂಕಪಟ್ಟಿಗಳು ಅಂದ್ರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ಸ್ ಏನಿರ್ತವೆ ಅದ್ರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ತಗೊಂಡು ಹೋಗ್ಬೇಕು. ಇದ್ರ ಜೊತೆಗೆ ನಿರಪೇಕ್ಷಣಾ ಪತ್ರ NOC ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗೆ ಮಾತ್ರ, ಅಂದ್ರೆ ಆಲ್ರೆಡಿ ನೀವು ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯಿಗಳಿದ್ರೆ ಅವರು ಈ ಒಂದು SDA ಎಕ್ಸಾಮ್ ಅಲ್ಲಿ ಆಯ್ಕೆಯಾಗಿದ್ರೆ ಅವರು ನಿಮ್ಮ ಒಂದು NOC ಸರ್ಟಿಫಿಕೇಟ್ ಅನ್ನ ನೀವು ಜೊತೆಗೆ ತಗೊಂಡೋಗ್ಬೇಕಾಗುತ್ತೆ. ಇದರ ಜೊತೆಗೆ KPSCಗೆ ಅರ್ಜಿ ಸಲ್ಲಿಸಿರುವಾಗ ಕೋರಲಾದ ಸಂಬಂಧಪಟ್ಟ ಎಲ್ಲಾ ಮೀಸಲಾತಿಗಳ ದಾಖಲೆಗಳು, ಅಂದ್ರೆ ನೀವು KPSCಗೆ ಅರ್ಜಿ ಹಾಕುವಾಗ ನಿಮ್ದು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಏನಿದ್ದಾವೆ ಅಂದ್ರೆ ಕನ್ನಡ ಮೀಡಿಯಂ ಆಗಿರ್ಬೋದು ಅಥವಾ ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಮತ್ತೆ 371J ಇದಲ್ದೇನು ಕೂಡ ಇನ್ನಿತರ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ದು ಯಾವುದೇ ರೀತಿಯಾದ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್ ನೀವೇನಾದ್ರೂ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಏನಾದ್ರು ಮಾಡಿದ್ರೆ ಆ ಒಂದು ಸರ್ಟಿಫಿಕೇಟ್ ಗಳನ್ನ ನೀವು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಇದ್ರ ಜೊತೆಗೆ ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಭಾವಚಿತ್ರದ ಹಿಂದೆ ಅಭ್ಯರ್ಥಿಯ ಹೆಸರು ಬರೆದಿರಬೇಕು.
ನೋಡಿ, ರೀಸೆಂಟ್ ಆಗಿ ತೆಗೆದುಕೊಂಡಿರುವಂತಹ ಪಾಸ್ಪೋರ್ಟ್ ನ 4 ಭಾವಚಿತ್ರಗಳನ್ನ, ಒಂದು ಫೋಟೋಗಳನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಆ ಒಂದು ಪಾಸ್ಪೋರ್ಟ್ ಸೈಜಿನ ಹಿಂದೆ ನಿಮ್ಮ ಹೆಸರನ್ನ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿರಬೇಕು. ಒಂದ್ ವೇಳೆ ಪಾಸ್ಪೋರ್ಟ್ ಮೇಲೆ ನಿಮ್ಮ ಹೆಸರಿಲ್ಲ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಇದ್ರ ಜೊತೆಗೆ ಅಭ್ಯರ್ಥಿಯ ಗುರುತಿಗಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಡಿತರ ಚೀಟಿ, ಪಾಸ್ಪೋರ್ಟ್, ವಾಹನ ಚಾಲನಾ ಪರವಾನಗಿ, ಚುನಾವಣೆ ಗುರುತಿನ ಚೀಟಿ, ಇವುಗಳಲ್ಲಿ ಯಾವುದಾದ್ರೂ ಒಂದು, ಅಂದ್ರೆ ನಿಮ್ಮ ಐಡೆಂಟಿಟಿ ಕಾರ್ಡ್ಸ್ ಏನಿರ್ತವೆ ಯಾವುದಾದ್ರೂ ಒಂದನ್ನ ನೀವು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನಿಮ್ಮ ವಿಳಾಸಕ್ಕೆ ಸ್ವೀಕೃತಗೊಂಡಿರುವ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಬಂದಿರುವ ಕರೆಪತ್ರ, ಆಲ್ರೆಡಿ ನಿಮ್ಮ ಮನೆ ಅಡ್ರೆಸ್ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲ್ ಲೆಟರ್ ಬಂದಿರುತ್ತೆ. ಆ ಒಂದು ಕಾಲ್ ಲೆಟರ್ ಅನ್ನ ನೀವು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಾ ಮೂಲ ದಾಖಲೆಗಳ 2 ಜೊತೆ ಜೆರಾಕ್ಸ್ ಪ್ರತಿಗಳು ಅಭ್ಯರ್ಥಿಯ ಸ್ವಯಂ ದೃಢೀಕರಣದೊಂದಿಗೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಜೊತೆಗೆ 2 ಸೆಟ್ ಅನ್ನ ನೀವು ಜೆರಾಕ್ಸ್ ಮಾಡಿಕೊಂಡು ತಗೊಂಡು ಹೋಗ್ಬೇಕಾಗಿರುತ್ತೆ. ಇವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೇರ್ಫುಲ್ ಆಗಿ ನೋಡಿಕೊಂಡು ಒಂದನ್ನು ಕೂಡ ಮಿಸ್ ಮಾಡದೇನೆ ಎಲ್ಲವುಗಳನ್ನ 2 ಜೊತೆ 2 ಪ್ರತಿಗಳನ್ನ 2 ಸೆಟ್ ಜೆರಾಕ್ಸ್ ಅನ್ನ ನೀವು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಳ್ಳಿ. ಇಲ್ಲಿ ಸೂಚನೆಯನ್ನು ನೀಡಲಾಗಿದೆ, ಎಲ್ಲಾ ಮೂಲ ದಾಖಲೆಗಳನ್ನ ಪರಿಶೀಲನಾ ಸಮಯದಲ್ಲಿ ಹಾಜರುಪಡಿಸುವುದು ಮತ್ತು ಯಾವುದೇ ದಾಖಲೆಗಳನ್ನ ಹಾಜರುಪಡಿಸಲು ಮತ್ತೊಂದು ಅವಕಾಶ ನೀಡಲಾಗುವುದಿಲ್ಲ. ಅಂದ್ರೆ ನೀವು ಅದೇನೇ ಪ್ರಾಬ್ಲಮ್ ಇದ್ರೂ ಕೂಡ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ 17ನೇ ತಾರೀಕು ಏನ್ ನಡೆಯುತ್ತೆ ಅವತ್ತಿನ ದಿನ ಮಾತ್ರ ನೀವು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾವು ಅರ್ಜೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಮರೆತು ಬಂದು ಅದನ್ನ ನಾಳೆ ತಂದು ಕೊಡ್ತೀವಿ ಅಂತಂದ್ರೆ ಅವರು ಕೇಳೋದಿಲ್ಲ, ಅದಕ್ಕೆ ಅವಕಾಶ ಕೂಡ ನೀಡೋದಿಲ್ಲ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಜಾಗರೂಕತೆಯಿಂದ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ರಿ. ಮತ್ತೆ ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ಮೊಬೈಲ್ ಅನ್ನ ನಿಷೇಧಿಸಲಾಗಿದೆ, ಅಂದ್ರೆ ನಿಮ್ಗೆ ಮೊಬೈಲ್ ಅನ್ನ ಅಲ್ಲಿ ಬ್ಯಾನ್ ಮಾಡಲಾಗಿರುತ್ತೆ. ಅಭ್ಯರ್ಥಿಯ ಸ್ವಯಂ ಖರ್ಚಿನಲ್ಲಿ ದಾಖಲೆಗೆ ಪರಿಶೀಲನೆಗೆ ಹಾಜರಾಗತಕ್ಕದ್ದು, ಅಂದ್ರೆ ನಿಮ್ಮ ಸ್ವಂತ ಖರ್ಚಿನಲ್ಲೇ ಈ ಒಂದು ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಹೋಗ್ಬೇಕಾಗಿರುತ್ತೆ. ಇದಿಷ್ಟು ಸ್ನೇಹಿತರೆ 2019ರ ಒಂದು SD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಿಸಿದ ಮಾಹಿತಿ ಆಗಿರುತ್ತೆ. ಹಾಗಾಗಿ ನಿಮಗೆ 17ನೇ ತಾರೀಕು ಇರೋದ್ರಿಂದ ಎಲ್ಲರೂ ಕೇರ್ಫುಲ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.